ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ಏಕ ಆಳ್ವಿಕೆ ಅಂತಕ್ಕಂಥದ್ದೇನಿತ್ತು ಅದು ಇವಾಗ ಅಂತ್ಯವಾಗಿದೆ. ಇನ್ನೇನಿದ್ರು ಸಮ್ಮಿಶ್ರ ಆಳ್ವಿಕೆ ಶುರು. ಅವರ ಏಕ ಆಳ್ವಿಕೆ ಅಂತ್ಯವಾಗಿದೆ, ಸಮ್ಮಿಶ್ರ ಆಳ್ವಿಕೆ ಶುರುವಾಗಿದೆ. 10 ವರ್ಷಗಳ ಬಳಿಕ ಸಮ್ಮಿಶ್ರ ಸರ್ಕಾರದ ಸುಳಿಯಲ್ಲಿ ಮೋದಿ ಅವರು ಸಿಲುಕಿದ್ದಾರೆ. ನನ್ನ ಪ್ರಕಾರ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಇಲ್ಲಿ ತನಕ ಈ ಥರ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಯೇ ಗೊತ್ತಿಲ್ಲ ಅವರಿಗೆ. 3.0 ಆಳ್ವಿಕೆಗೂ ಮುನ್ನ ಈಗ ಡಿಮ್ಯಾಂಡ್ ಶುರುವಾಗ್ತಾ ಇದೆ. NDA ಅಂಗಪಕ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ. ಇವತ್ತು ಸಭೆ ಬೇರೆ ನಡೆಯುತ್ತಲ್ಲ, ಎಲ್ಲರೂ ಡಿಮ್ಯಾಂಡ್ ಇಡ್ತಾರೆ. TDP, JDU, ಏಕನಾಥ್ ಶಿಂದೆ, LJP ಎಲ್ಲ ಕಡೆಯಿಂದಲೂ ಕೂಡ ಬೇಡಿಕೆಗಳು ಬರ್ತಾ ಇದೆ. ಪ್ರಬಲ ಖಾತೆಗಾಗಿ ಮೈತ್ರಿ ಪಕ್ಷಗಳು ಬೇಡಿಕೆಯನ್ನು ಇಡ್ತಾ ಇವೆ. ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಅಂದರೆ TDP ಡಿಮ್ಯಾಂಡ್. ಅವ್ರು ಕೇಳ್ತಾ ಇದ್ದಾರೆ ಸ್ಪೀಕರ್ ಹುದ್ದೆಯನ್ನು ನಮ್ಮ ಪಕ್ಷದ ಸಂಸದರಿಗೆ ಕೊಡಿ ಅಂತ. ಸ್ಪೀಕರ್ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು. ಅದರ ಎಫೆಕ್ಟ್ ಏನಾಗುತ್ತೆ, ಏನು ಹೇಳ್ತಾರೆ ನೋಡೋಣ. ಡಿಮ್ಯಾಂಡ್ ನಂಬರ್ 2, 5 ರಿಂದ 6 ಪ್ರಬಲ ಖಾತೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ತಮ್ಮ ಪಕ್ಷದ ಸಂಸದರಿಗೆ 5 ರಿಂದ 6 ಪ್ರಬಲ ಖಾತೆಗಳು ಬೇಕು. ಅದು ಯಾವ್ಯಾವುದು ಅವರ ಡಿಮ್ಯಾಂಡ್ಸು? ಗ್ರಾಮೀಣಾಭಿವೃದ್ಧಿ ಕೊಡಿ, ಆರೋಗ್ಯ ಖಾತೆಯನ್ನು ಕೊಡಿ, IT BT ಕೊಡಿ, ಭೂ ಸಾರಿಗೆ ಕೊಡಿ ಅಂತೆಲ್ಲ ಒಂದಷ್ಟು ಡಿಮ್ಯಾಂಡ್ಸನ್ನು ಇಟ್ಟಿದ್ದಾರೆ. ಇವ್ರು ಕೊಟ್ಟಂಥ ಡಿಮ್ಯಾಂಡ್ ಎಲ್ಲದಕ್ಕೂ ಪೂರೈಸ್ತಾರೆ ಅಂತಲ್ಲ, ಬಟ್ ಸಂಭವ ಪೂರೈಸಬೇಕಾಗತ್ತೆ. ಯಾಕೆಂತಂದರೆ ಅವರ ಸಪೋರ್ಟ್ ಬೇಕಾಗತ್ತೆ. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು JDU ಅವರು ಕೂಡ ಇನ್ನೊಂದು ರೀತಿ ಕಿಂಗ್ ಮೇಕರ್. ಅವ್ರು ಹೇಳ್ತಾ ಇದ್ದಾರೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅಂತ. ಈ ವಿಶೇಷ ಸ್ಥಾನಮಾನಕ್ಕೆ ಓಕೆ ಅಂದರೆ ಬಿಹಾರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕಾಗತ್ತೆ. ಬೇರೆ ಬೇರೆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆಲ್ಲ ಅನುದಾನ ಕೊಡಬೇಕಾಗತ್ತೆ. ಎರಡನೇದು, ಅವರು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇರಬೇಕು. ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚರ್ಚೆ ಮಾಡೇ ನಿರ್ಧಾರಗಳಾಗಬೇಕು ಅಂತ. ಮೂರನೇ ಡಿಮ್ಯಾಂಡ್ ಬಂದು ರೈಲ್ವೆ ಖಾತೆಯನ್ನು ನಮ್ಮ ಪಕ್ಷದ ಸಂಸದರೊಬ್ಬರಿಗೆ ಕೊಡಿ ಅಂತ ಅವರೊಂದು ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ. ಇದು 3 ಡಿಮ್ಯಾಂಡು ಪ್ರಮುಖವಾಗಿ JDU ಇಂದ. ಯಾಕೆಂದರೆ ಅವ್ರದ್ದು 12 ಸೀಟ್ ಇದೆ, TDP ಅವ್ರದ್ದು 16 ಇದೆ, ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಇವರು 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಓಕೆ, ಇನ್ನು ಏಕನಾಥ್ ಶಿಂದೆ ಬಣ ಶಿವಸೇನೆ ಇದೆಯಲ್ಲ, ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅವರು 2 ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಏನು 2 ಸ್ಥಾನ? ಒಂದು ಕ್ಯಾಬಿನೆಟ್, ಒಂದು ರಾಜ್ಯ ಸಚಿವ ಸ್ಥಾನ, 2 ನಮ್ಮ ಪರವಾಗಿ ನಮ್ಮ ಬಣದವರಿಗೆ ಕೊಡಿ ಅಂತಕ್ಕಂಥದ್ದು. ಇನ್ನು LJP ಅವರು ಕೂಡ ಕೇಳ್ಕೊಂಡಿದ್ದಾರೆ 2 ಸಚಿವ ಸ್ಥಾನ ಕೊಡಿ, ಒಂದು ಕ್ಯಾಬಿನೆಟ್, ಒಂದು ರಾಜ್ಯ ಖಾತೆಯನ್ನು ನಮಗೆ ಕೊಡಿ ಅಂತಕ್ಕಂಥದ್ದು. ಇದೆಲ್ಲ ಯಾಕೆಂದರೆ ಅವರ NDAನಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳು ಎಲ್ಲರೂ ಇವಾಗ ಡಿಮ್ಯಾಂಡ್ ಇಡೋರೆ. ಯಾಕೆಂದರೆ ಬಹುಮತ ಬಂದಿಲ್ವಲ್ಲ. BJPಗೆ ಬಹುಮತ ಬಂದಿದ್ರೆ ಅವ್ರು ಕೊಟ್ಟಿದ್ದನ್ನು ಇಸ್ಕೋಬೇಕಾಗೋದು. ಈಗ ಇವರು ಡಿಮ್ಯಾಂಡ್ ಮಾಡ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಇವತ್ತು ಸಾಯಂಕಾಲ ನಡೆಯೋದು NDA ಸಭೆ, ಅಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಬಟ್ ಆಗಲೇ ಅವರು ಡಿಮ್ಯಾಂಡ್ಗಳ ಪಟ್ಟಿಯನ್ನು ಕಳಿಸ್ಬಿಟ್ಟಿದ್ದಾರಾ ಅಂತ? ಅರವಿಂದ್, ನೋಡಿ, ಮುಖ್ಯವಾಗಿ ಇರುವಂತಹ ಪ್ರಶ್ನೆ ಸರ್ಕಾರ ರಚನೆ ಮಾಡುವಂಥದ್ದು. ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಮುಖ್ಯವಾಗಿ ಸರ್ಕಾರ ರಚನೆ ಮಾಡುವಂಥದ್ದು ಮತ್ತೆ ಇಂಡಿಯಾ ಒಕ್ಕೂಟದಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ. ಮತ್ತೆ ಮುಖ್ಯವಾಗಿ ಬೆಂಬಲವನ್ನ ಅಧಿಕೃತವಾಗಿ ಪಡೆಯುವಂತ ಕೆಲಸವನ್ನ ಈಗ BJP ಮಾಡ್ತಾ ಇರುವಂಥದ್ದು. ಈಗ ಯಾರೆಲ್ಲ ಪಕ್ಷದ ಮುಖಂಡರು ಬರ್ತಾರೆ, NDA ಅಲಯನ್ಸ್ ಪಕ್ಷದ ಮುಖಂಡರು, ಅವರಿಂದ ಒಂದು ಬೆಂಬಲದ ಪತ್ರವನ್ನ ಪಡಿಬೇಕಾಗತ್ತೆ. ಯಾಕೆಂದ್ರೆ ಹೊಸ ಸರ್ಕಾರದ ರಚನೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಮುಂದೆ ಹಕ್ಕು ಮಂಡನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ಆ ಬೆಂಬಲ ಪತ್ರಗಳನ್ನು ಕೂಡ ಪಡೆಯುವಂತ ಕೆಲಸವನ್ನ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದೇ ಸಂದರ್ಭದಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ತಮ್ಮ ಪ್ರಾಬಲ್ಯವನ್ನ ಅಥವಾ ಒಂದಿಷ್ಟು ಹೋಲ್ಡ್ ಅನ್ನ ಇದು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳು ಅಥವಾ NDA ಅಲಯನ್ಸ್ ಪಾರ್ಟಿಗಳು ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕೆ ಅಂದ್ರೆ BJPಗೆ ಈ ಬಾರಿ ಬಹುಮತ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ NDA ಒಕ್ಕೂಟದ ಪಕ್ಷಗಳ ಮೇಲೆ ಆಶ್ರಯಿಸಬೇಕಾಗಿರುವಂತದ್ದು. ಒಂದ್ ವೇಳೆ ಆ ಪಕ್ಷಗಳು ಏನಾದ್ರೂ ನಿರ್ಧಾರವನ್ನು ಬದಲಿಸಿದ್ರೆ BJP ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ತನಗೆ ಪ್ರಮುಖ ಖಾತೆಗಳು ಸಿಗದೇ ಇದ್ರೂ ಅಷ್ಟೇ, ಆದ್ರೆ NDA ಒಕ್ಕೂಟದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ನಡೆಯುವಂತ ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಮುಖ ಪಕ್ಷಗಳು ಏನು ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾವೆ, ಅದು JDU ಇರ್ಬೋದು, TDP ಇರ್ಬೋದು, ಅಥವಾ ಶಿವಸೇನೆ ಆಗಿರ್ಬೋದು, LNJP ಆಗಿರ್ಬೋದು, ಈ
ರೀತಿಯಾದಂತಹ ಕೆಲವು ಪಕ್ಷಗಳೇನಿದಾವೆ ಅವು ತಮ್ಮದೇ ಆದಂತಹ ಪ್ರಮುಖ ಖಾತೆಗಳಿಗಾಗಿ ಬೇಡಿಕೆ ಇಡುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಬಹಿರಂಗವಾಗಿ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಹೇಳಿರುವಂತದ್ದು ಒಂದು 5-6 ಪ್ರಮುಖ ಖಾತೆಗಳ ಜೊತೆಗೆ ಒಂದು ಸ್ಪೀಕರ್ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಟಿಡಿಪಿ ಇಲ್ಲದೆ ಇದ್ರೆ ಈಗ ಇದನ್ನು ಸರ್ಕಾರ ರಚನೆ ಬಹಳಷ್ಟು ಕಷ್ಟ ಆಗುತ್ತೆ ಬಿಜೆಪಿಗೆ. ಹೀಗಾಗಿ ಅವರು ಹೆಚ್ಚು ಬಾರ್ಗೇನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಜೆಡಿಯು ಕೂಡ 2-3 ಖಾತೆಗಳನ್ನ ಪ್ರಮುಖ ಖಾತೆಗಳನ್ನ ಕೇಳ್ತಾ ಇರುವಂತದ್ದು. ಇಷ್ಟು ದಿನ ನಾವು ನೋಡ್ತಾ ಬಂದಿದ್ವಿ ಅರವಿಂದ್ ಸರ್ಕಾರದಲ್ಲಿರುವಂತಹ ಪ್ರಮುಖ ಖಾತೆಗಳು ಅದು ಪ್ರೈಮ್ ಮಿನಿಸ್ಟರ್ನ ಹೊರತುಪಡಿಸಿ ಗೃಹ ಇರ್ಬೋದು, ಹಣಕಾಸು ಇರ್ಬೋದು, ರೈಲ್ವೆ ಇರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಆರೋಗ್ಯ ಇರ್ಬೋದು, ಭೂ ಸಾರಿಗೆ ಇರ್ಬೋದು, ಈ ರೀತಿಯಾದಂತಹ ಪ್ರಮುಖ ಖಾತೆಗಳೇನಿದಾವೆ ಆ ಎಲ್ಲಾ ಖಾತೆಗಳು ಬಿಜೆಪಿ ನಾಯಕರು ಅಥವಾ ಅವರ ಸುಪರ್ದಿಯಲ್ಲಿ ಇರ್ತಿದ್ವು. ಆದ್ರೆ ಈ ಬಾರಿ ಪರಿಸ್ಥಿತಿ ಸಾಕಷ್ಟು ಭಿನ್ನವಾಗಿರುತ್ತೆ. ಈ ರೀತಿಯಾದಂತಹ ಕೆಲವೊಂದಿಷ್ಟು ಪ್ರಮುಖ ಖಾತೆಗಳೇನಿದಾವೆ ಅವು NDA ಒಕ್ಕೂಟದ ಪಕ್ಷಗಳಿಗೆ ಸೇರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು ಅರವಿಂದ್.